ಬಾರಪ್ಪ ಹೇಳ್ರು. ಪ್ರಶ್ನೆ ಮಾಡ್ತೀನಿ ಸರ್. ಪ್ರತಾಪ್ ಸಿಂಹ ಅವರು ಅಲ್ಲ, ರಾಮ ರಹೀಮ ಅಂತ ಇರೋ ಜಾಗದಲ್ಲಿ ಕಲ್ ಬಿಸಾಕಿದ್ದಾರೆ ಮುಸ್ಲಿಮ್ಸ್ ಅಂತ ನೀವು ಹೇಳ್ತಾ ಇದೀರಾ, ಒಪ್ಕೊಳ್ಳೋಣ. ಆದ್ರೆ ಅಲ್ಲ, ಆ ಜಾಗದ ಹೆಸರು ರಾಮ ರಹೀಮ ನಗರನೇ ಅದು. ಅಲ್ಲಿ ಹೊಡೆದಿದಾರಲ್ಲ, ಅಲ್ಲಿರೋರು ನೋಡ್ಕೊಂತಾರೆ. ನೀವು ಹೋಗೋ ಅವಶ್ಯಕತೆ ಇತ್ತ? ಅಲ್ಲಿ ಹೋಗಿ ಇನ್ನ ಬೆಂಕಿ ಹಾಕ್ಬೇಕಾಗಿತ್ತ ನೀವು? ಇಂಥ ಅಸಂಬದ್ಧ ಪ್ರಶ್ನೆಗಳಿಗೆ ನಾನು ಏನು ಉತ್ತರ ಕೊಡ್ಲಿ ಹೇಳಿ? ಫಸ್ಟ್ ಆಫ್ ಆಲ್ ನಾವ್ ಹೇಳ್ತೀನಿ, ನೀವು ಕಲ್ ಬಿಸಾಡಕ್ ಯಾಕೆ ಹೋದ್ರಿ? ನಿಮ್ಮ ಅಸೆಂಬ್ಲಿನೂ ಇಲ್ಲ, ನಿಮ್ಮ ಇದು ಇಲ್ಲ. ನೀವು ಮೈಸೂರದವರು ಅಲ್ಲಿ ಹೋಗೋ ಅವಶ್ಯಕತೆನೇ ಇರಲಿಲ್ಲ. ಅಲ್ಲಿ ಹೋಗಿ ಬೆಂಕಿ ಆಗ್ತಾ ಇದ್ದೀರಾ ಇನ್ನ. ಅದಕ್ಕೆ ನೀವು ಹಿಂದೂ ಮುಸ್ಲಿಂ ಅನ್ನೋದು ಎರಡೂ ರಾಜಕೀಯ ಪಕ್ಷದವರು ಮಾಡ್ಕೊಂಡೇ ಬಂದಿರೋದು. ಒಬ್ರು ಮುಸ್ಲಿಂ ಹೋಲಿಕೆ ಮಾಡ್ತಾರೆ, ಒಬ್ರು ಹಿಂದೂ ಹೋಲಿಕೆ ಮಾಡ್ತಾರೆ. ಆದ್ರೆ ಯಾರು ತಪ್ಪು ಮಾಡೋರು ಶಿಕ್ಷೆ ಆಗ್ಲಿ ಅಂತ ಎಲ್ಲೂ ಹೇಳಿಲ್ಲ. ಕಳಸರಿ ನಾಗಮಂಗಲದಲ್ಲಿ ಗಣೇಶೋತ್ಸವದ ಮೇಲೆ ಕಲ್ಲು ಬಿದ್ದು ಅಂಗಡಿ ಮುಂಗಟ್ಟನ್ನ ಸುಟ್ಟಾಕಿದ ನಂತರ ಆ ಸ್ಥಳಕ್ಕೆ ಭೇಟಿ ಕೊಡಬೇಕಾಗಿದ್ದು ವ್ಯಕ್ತಿ ಯಾರಳಿ? ಗೃಹ ಸಚಿವರಾಗಿ ಪರಮೇಶ್ವರ್ ಅವರು ಭೇಟಿ ಕೊಡಬೇಕಿತ್ತು. ಭೇಟಿ ಕೊಟ್ಟರು. ಅವ್ರು ಏನಂತ ಹೇಳಿದ್ರು? ಚಿಕ್ಕ ಪುಟ್ಟ ಘಟನೆ ನಡೀತಾ ಇರ್ತದೆ ಅಂತಂದ್ರು. ಆ ರೀತಿ ಒಬ್ಬ ಗೃಹ ಸಚಿವರಾಗಿ ಕಾನೂನು ಸುವ್ಯವಸ್ಥೆನ ಯಾರೇ ಕದಡಿದ್ರು ಕೂಡ ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ಬಿಟ್ಟು ಇವರು ಹೇಳಿಕೆಯನ್ನು ಕೊಟ್ಟಿದ್ರೆ ಖಂಡಿತ ನಾವು ಒಪ್ಕೊಳ್ತಿದ್ದು, ನಾವು ಹೋಗುವಂತ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಚಿಕ್ಕ ಪುಟ್ಟ ಘಟನೆ ಅಂತ ಹೇಳ್ಬಿಟ್ಟು ಪ್ರೊಟೆಕ್ಷನ್ ಕೊಡೋ ರೀತಿಯಲ್ಲಿ ಮಾಡಿದ್ರು. ಹಾಗಾಗಿ ನಾವು ಅಲ್ಲಿಗೆ ಹೋಗ್ಬೇಕಾಗಿ ಬಂತು. ಇನ್ನೊಂದು ನಾನು ಕೇಳ್ತೀನಿ, ಇವ್ರೇನೋ ನಮಗೆ ಬುದ್ಧಿವಾದನ ಹೇಳ್ತಿದ್ರಲ್ಲ, ಸಿಎಎ ವಿಚಾರದಲ್ಲಿ ಮಂಗಳೂರಿನಲ್ಲಿ ಗೋಲಿಬಾರ್ ಆಯ್ತಲ್ಲ, ಗೊತ್ತಲ್ವಾ? ಗೋಲಿಬಾರ್ ಆಗಿದ್ದಾಗ ಅಲ್ಲಿ SP ಇದ್ರು, ಕಮಿಷನರ್ ಇದ್ರು, ಸ್ಥಳೀಯ ಆಡಳಿತ ಇತ್ತು, ಸ್ಥಳೀಯ ಜನಪ್ರತಿನಿಧಿಗಳಿದ್ರು, UT ಖಾದರ್ ಇದ್ರು, ಅಲ್ಲಿ ಬೇಕಾದ ಜನ ಮೊಹಿದ್ದೀನ್ ಇದ್ರು, ಎಲ್ಲ ಇದ್ರು. ಇಲ್ಲಿಂದ ಸಿದ್ದರಾಮಯ್ಯನವರು ಓಡ್ಕೊಂಡು ಯಾಕೆ ಅಂತ ಹೇಳಿ ಮಂಗಳೂರು ಮುಸಲ್ಮಾನರ ಮೇಲೆ ಗುಂಡು ಬಿತ್ತು. ಅವತ್ತು ಆ ಪೊಲೀಸರ ಮೇಲೆ ದಾಳಿ ಮಾಡ್ಬೇಕಾದ್ರೆ ಅವ್ರು ಫೈರ್ ಮಾಡಿದ್ರು ಅಂತ ಹೇಳಿದ ಕೂಡಲೇ ಇಲ್ಲಿಂದ ಸಿದ್ದರಾಮಯ್ಯ ಓಡೋಗ್ತಾರೆ. ಯಾಕೆ? ಅಲ್ಲಿ ಸ್ಥಳೀಯರು ಯಾರು ಇರ್ಲಿಲ್ವಾ ಅಲ್ಲಿ? ಈ ತರ ಅಸಂಬದ್ಧವಾದಂತ ಪ್ರಶ್ನೆಗಳನ್ನ ಕೇಳಬೇಡಿ. ಈಗ ಬ್ರದರ್ ಅವ್ರು ಹೇಳಿದ್ರು ಪ್ರತಾಪ್ ಸಿಂಹ ಅವ್ರು ಯಾಕೆ ಹೋದ್ರು ಅಂತ. ಬೆಂಗಳೂರಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ. ಹುಡುಗ ಹುಡುಗಿ ಒಬ್ರು 2 ವೀಲರ್ ಅಲ್ಲಿ ಹೋಗ್ತಿರ್ತಾರೆ. ಹುಡುಗ ಹಿಂದೂ ಆಗಿರ್ತಾನೆ, ಹುಡುಗಿ ಬುರ್ಕ ಹಾಕಿರ್ತಾರೆ. ಆ ಪ್ರಶ್ನೆ ಮಾಡಕ್ಕೆ ಇಷ್ಟು ಜನ ಮುಸಲ್ಮಾನರು ಸೇರ್ಕೊಂತಾರೆ. ಅವ್ರೇನು ಅವ್ರ ರಿಲೇಟಿವಾ? ಇಲ್ಲ. ಅವ್ರೇನು ಅವ್ರಿಗೆ ಅವ್ರ ಧರ್ಮ ಬೇಕು, ನಮ್ಮ ಹುಡುಗಿನ ಯಾರೋ ಕರ್ಕೊಂಡು ಹೋಗ್ತಾರೆ ಅಂತ ಅವ್ರು ಹೋಗಿ ನಿಂತ್ಕೊಂಡ್ರು. ಪ್ರತಾಪ್ ಸಿಂಹ ಅವ್ರು ಹೋಗೋದು ತಪ್ಪೇನಿದೆ? ಹಿಂದೂಗಳ ಪರವಾಗಿ ಬಿಜೆಪಿ ಅವರು ಹೋಗೋದಕ್ಕೆ ಬಂದಿರೋದು. ಬಿಜೆಪಿ ಅವರು ರಾಜಕೀಯಕ್ಕೆ ಬಂದಿರೋದು ಹಿಂದುತ್ವ ಮೇಲೆ, ನಾವು ಮಾಡೋದು ಅದ್ರ ಮೇಲೆ. ಹಿಂದೂ ಆಗಿ ಹೋಗಿದ್ದಾರೆ ಹೊರತು ಬಿಜೆಪಿ ಹೋಗಿಲ್ಲ ಅವರು. ಸರ್, ನನ್ನ ನೇರ ಪ್ರಶ್ನೆ ಪ್ರತಾಪ್ ಸಿಂಹ ಸರ್ಗೆ. ಮಾನ್ಯ ಜನ 144 ಸೆಕ್ಷನ್ ಜಾರಿ ಇದ್ರೂ ಕೂಡ ಅಲ್ಲಿಗೆ ಜನ ಹೆಂಗ್ ಸೇರಿದ್ರು? ಯಾಕೆ ಕಾನೂನು ಗೌರವ ಕೊಡ್ಬೇಕು ಅನ್ನೋ ಜ್ಞಾನ ಇಲ್ವಾ ಜನರಿಗೆ? ನಮ್ಮ ಸಂಘಟನೆಗಳಿಗಿರ್ಬೋದು, ನಿಮ್ಮ ಬಿಜೆಪಿ ನಾಯಕರಿಗಿರ್ಬೋದು. ಇನ್ನ ಒಂದು ಮಾತು ಕೇಳಿ ಮಗಳು ತುಂಬಾ ಟ್ರೋಲ್ ಆಗ್ತಾ ಇದೆ. ಯಾರೋ ಜ್ಯೋತಿಯನ್ನ ಹುಡುಗಿದು, ಆ ಹುಡುಗಿ ನೇರವಾಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಸರ್ ನನ್ಗೆ 2,000 ರೂಪಾಯಿ ಕೊಡ್ತೀನಿ ಒಂದು ಆಸೆ ಇಟ್ಕೊಂಡು ಕರ್ಕೊಂಡು ಹೋದ್ರು. ನೀವು ಪೂರ್ತಿ ನೋಡಿಲ್ಲ ಸರ್ ವಿಡಿಯೋ. ಆಕೆ ಹೇಳಿದಿಲ್ಲ. ನಾನು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ನನ್ ಮಾತು ಕೇಳಿಸ್ಕೊಳ್ಳಿ. ಆಮೇಲೆ ಅವ್ರು ಕೊಡ್ತಾರೆ ಉತ್ತರ. ಇಲ್ಲ, ಪೂರ್ತಿ ಕೇಳಿಸ್ಕೊಳ್ಳಿ. ಕಾಂಗ್ರೆಸ್ ಕೊಟ್ಟ 2,000 ರೂಪಾಯಿಗೆ ಆಸೆ ಪಟ್ಬಿಟ್ಟು ನಾವು ತಪ್ಪು ಮಾಡಿದ್ವಿ ಅಂತ ಹೇಳಿ ಗ್ಯಾರಂಟಿ ಯೋಜನೆ ಬಗ್ಗೆ ಮಾತಾಡಿದ್ದು ಸರ್. ಪೂರ್ತಿ ತಿಳ್ಕೊಂಡು ಬನ್ನಿ. ಆ ಪ್ರಶ್ನೆ ಬಿಟ್ಟು ಮುಂಚೆ ಕೇಳಿದ್ರಲ್ಲ, ಒಂದು ಪ್ರಶ್ನೆ ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಈಗ ಆಗ್ಲೇ ಶ್ರೀಲಂಕಾ ಆಯ್ತು, ಈಗ ಯಾವ್ದೋ ನೆಕ್ಸ್ಟ್ ಬಾಂಗ್ಲಾದೇಶ ಆಯ್ತು, ಮೊನ್ನೆ ನೇಪಾಳ ಆಗಿದೆ. ನೆಕ್ಸ್ಟ್ ಭಾರತದಲ್ಲಿ ಅದೇ ತರ ಏನಾದ್ರು ಒಂದು ಕಲ್ಪನೆ ಸೃಷ್ಟಿ ಮಾಡ್ಬೇಕಂತ ನಿಮ್ ಮನಸ್ಸಲ್ಲಿ ಏನಾದ್ರು ಇದೆಯಾ ಪ್ರತಾಪ್ ಸಿಂಹ ಸರ್? ಅಲ್ಲಾಗಿರೋದು ಕೋಮು ಸಂಘರ್ಷನ ಸರ್? ಇರಿ ಮೇಡಮ್, ಅಲ್ಲಾಗಿರೋದು ಕೋಮು ಸಂಘರ್ಷ. ನಿಮ್ಮಿಂದ ಕೇಳ್ತಿದ್ದೀನಿ ಪ್ರಶ್ನೆ. ಅಲ್ಲಾಗಿರೋದು ಕೋಮು ಸಂಘರ್ಷ ಮೇಡಮ್. ಕೋಮು ಸಂಘರ್ಷ ಇದೇನಾದ್ರೂ ಒಂದು ನಡೀತಾ ಇದ್ರೆ ಅದು ಬಿಜೆಪಿ ಅವರಿಂದ ಮಾತ್ರ. ಯಾಕಂದ್ರೆ ನಾನು ಒಬ್ಬ ಕಟ್ಟರ್ ಹಿಂದೂ, ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ನಾನು ಕಟ್ಟರ್ ಹಿಂದೂ. ನನಗೂ ನನ್ನ ಧರ್ಮ, ನನ್ನ ದೇವ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಆದ್ರೆ ನಾನು ಇವ್ರ ತರ ಧರ್ಮನ ಅಡ್ಡ ಇಟ್ಕೊಂಡು ನಾನು ಎಲ್ಲೂ ರಾಜಕೀಯ ಮಾಡ್ತಾ ಇಲ್ಲ. ಬಿಜೆಪಿ ಧರ್ಮದ ಡಿಬೇಟ್ ಅಲ್ಲಿ ಇವರನ್ನು ಸಿಕ್ಕಿದ್ದಾರೆ. ಸುಮಾರು ಸರಿ ಪ್ರಶ್ನೆನೂ ಕೂಡ ಕೇಳಿದ್ದಾರೆ. ಅಲ್ಲಿ ಯಾಕೆ 144 ಸೆಕ್ಷನ್ ಹಾಕ್ಬಿಟ್ರು? ಯಾಕೆ ಜನ ಸೇರಿದ್ರೆ? ಸೆಕ್ಷನ್ ಹಾಕಿದ್ಮೇಲೂ ಯಾಕೆ ಜನ ಸೇರಿದ್ರೆ? ಅಲ್ಲರೇ, ಗಣೇಶ ಪ್ರೊಸೆಷನ್ ಹೋಗ್ತಿತ್ತಲ್ಲ, ಪೊಲೀಸರು ಸರ್ಪಗಾವಲಲ್ಲೇ ಹೋಗ್ತಿತ್ತು. ಇದ್ರ ಮಧ್ಯದಲ್ಲಿ ಕೂಡ ಕಲ್ಲು ಯಾಕೆ ಬಿಸಾಡಿದ್ರು ಅದನ್ನ ಹೇಳ್ರಿ ಫಸ್ಟ್. ಕಲ್ಲು ಯಾಕೆ ಬಿಸಾಡಿ? ನೀವು ಕಟ್ಟರ್ಪಂಥೀಯ ಹಿಂದೂ ಆಗಿದ್ರೆ, ಒಂದ್ ನಿಮಿಷ, ಕಟ್ಟರ್ಪಂಥೀಯ ಹಿಂದೂ ಆಗಿದ್ರೆ ನಮ್ಮ ಗಣೇಶ ಪ್ರೊಸೆಷನ್ ಮೇಲೆ ಕಲ್ಲು ಹೊಡೆದಿದ್ದಾಗ ನಿಮ್ ರಕ್ತ ಕುದಿತಿತ್ತು. ನೀವು ಕಟ್ಟರ್ಪಂಥೀಯ ಹಿಂದೂ ಅಲ್ಲ. ನೀವು ಸುಮ್ಮನೆ ಒಪ್ಪಂತ ಇಲ್ಲ. ಕೆಲವು ಮುಸ್ಲಿಂ ಹುಡುಗರು ಮಾಡೋ ಕೆಲಸನ ಇಡೀ ಒಂದ್ ನಿಮಿಷ, ಸಮಾಜ ದೂರ್ತಿಲ್ಲ. ಈಗ ಸಮಾಜನ ದೂರ್ತಿಲ್ಲ. ನಾನ್ ಹೇಳ್ತಿರೋದು ಈ ಸಮಾಜದಿಂದಲೇ ಈ ಕಲ್ಲು ಹೊಡೆಯ ಸಂಸ್ಕೃತಿ ಎಲ್ಲಿಂದ ಬಂತ ಹೇಳ್ರಿ? ಕಲ್ಲು ಹೊಡೆಯ ಸಂಸ್ಕೃತಿ ಯಾವ ಧರ್ಮದಲ್ಲಿ ಹೇಳ್ರಿ? ಯಾವ ಧರ್ಮದಲ್ಲಿ ಇದೆ ಹೇಳ್ರಿ? ಕ್ರಿಶ್ಚಿಯನ್ ತಪ್ಪು ಮಾಡಿದ್ರೆ ತಪ್ಪೇ ಸರ್. ನಾಳೆ ಬೆಳಿಗ್ಗೆ ನಾನೇ ಈ ಹಿಂದೂನೇ ಅಲ್ಲ ಗುರು. ಹಿಂದೂ ಆಗಿದ್ರೆ ಗಣೇಶ ಪ್ರೊಸೆಷನ್ ಮೇಲೆ ಕಲ್ಲು ಬಿಸಾಡಿದ್ರೆ ನಿಮ್ ರಕ್ತ ಕುದೀತಾ ಇತ್ತು. ಕಲ್ಲು ಹೊಡೆಯೋ ಸಂಸ್ಕೃತಿ ಕೇಳ್ತೇನೆ. ಈ ಅಂಡರ್ ವರ್ಲ್ಡ್ ಡಾನ್ಗಳನ್ನು ತೊಳೋಣ. ಚೋಟರಾಜನ್ನು ದಾವೂದ್ ಇಬ್ರಾಹಿಂ ಇದ್ದ. ಒಬ್ಬ ಹಿಂದೂನ ಹತ್ರ ಹೋಗಿ ಕೇಳಿ, ಚೋಟರಾಜನ ನಮ್ಮವನು ಅಂತ ಹೇಳಲ್ಲ. ಅವ್ನ ಡಾನೋ, ಅವ್ನ ಕೊಲೆಗಡಕ, ಅವ್ನ ದರೋಡೆಕೋರ ಅಂತ ಹೇಳ್ತಾರೆ.
ದಾವೂದ್ ಇಬ್ರಾಹಿಂನ ಅವನ್ ದರೋಡೆಕೋರ, ಅವನು ದೇಶದ್ರೋಹಿ, ಅವನು ಸಮಾಜಘಾತಕ ಅಂತ ಹೇಳುವಂತ ಮುಸ್ಲಿಮರನ್ನು ತೋರಿಸ್ಬಿಡಿ ಎಷ್ಟು ಜನ ಇದ್ದಾರೆ ಅಂತ. ಡಾನ್ಗಳನ್ನು ನಮ್ಮವನು ಅಂದು ಒಪ್ಕೊಂಡ್ಬಿಡ್ತಾರೆ ಅವರು ಅಷ್ಟೇ.